dear children, welcome back to the channel. Today we will see some of the trigonometric identities. Actually trigonometric identities ಗಳು ತುಂಬಾ ಇದೆ, but ನಿಮ್ಮ ಸಿಲೆಬಸ್ ಅಲ್ಲಿ ನೆನ್ಪಿಟ್ಬಿಟ್ಟಿದ್ನ ಹೆಂಗ್ ಬಂತು, how these will come I will explain. ಹೆಂಗ್ ಬಂತು ಅಂತ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋಣ. ಬಟ್ ಹೆಂಗ್ ಬಂತು ಅಂತ ಗೊತ್ತಾಗೋಕ್ಕಿಂತ ಇದ್ರ ಮೇಲೆ ನ್ಯೂಮರಿಕಲ್ಸ್ ಮಾಡೋದು, ಕ್ವೆಶ್ಚನ್ಸ್ ಗಳನ್ನ ಮಾಡೋದು, ಪ್ರೂವ್ ಮಾಡೋದು ಬಾರಿ ಇಂಪಾರ್ಟೆಂಟ್. ಓಕೆ, ಸೊ ಮೊದಲು ನೆನ್ಪಿಟ್ಬಿಡಿ ಏನದು sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಯಾವ್ದಾದ್ರೂ ಆಂಗಲ್ ಚೆಕ್ ಮಾಡಿ 0 to 90 ಡಿಗ್ರಿ, 90 ಡಿಗ್ರಿಯಿಂದ ಮುಂದೆ ಹೋಗಂಗಿಲ್ಲ. ಈಗ 90 ಡಿಗ್ರಿ ಒಳಗಡೆನೆ ಮಾತಾಡಬೇಕು 10th ಸ್ಟ್ಯಾಂಡರ್ಡ್ ಅಲ್ಲಿ. ಈ ಥೀಟಾ ಇದೆಯಲ್ಲ, ಈ ಥೀಟಾ ಇರಬೇಕು, ದಿಸ್ ಥೀಟಾ ಶುಡ್ ಬಿ ಗ್ರೇಟರ್ ದನ್ 0 ಡಿಗ್ರಿ ಅಂಡ್ ಲೆಸ್ ದನ್ 90 ಡಿಗ್ರಿ. ಮೇ ಬಿ ಇಲ್ಲಿ ಈಕ್ವಲ್ ಕೂಡ ಇದ್ರೂ ನಡೆಯುತ್ತೆ, ನಾವು ಇಷ್ಟೇ ಮಾತಾಡೋದು. 90 ಗಿಂತ ಮುಂದೆ ಹೋಗಿ 100 ಡಿಗ್ರಿ 120 ಡಿಗ್ರಿ ಬಗ್ಗೆ ನಾವು ಇಲ್ಲಿ ಮಾತಾಡೋದಿಲ್ಲ. ಓಕೆ, ಸೊ ಇದರ ಐಡೆಂಟಿಟಿ. ನೆಕ್ಸ್ಟ್ ಸೆಕೆಂಡ್ ಐಡೆಂಟಿಟಿ 1 plus tan square theta is equal to secant square theta. One more 1 plus cos square theta is equal to cosecant square theta. ಇದು ಹೆಂಗ್ ಬಂತು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸಾಧ್ಯ ಆದ್ರೆ ಎಂಡ್ ವರೆಗೂ ಸ್ವಲ್ಪ ಕ್ವೆಶ್ಚನ್ಸ್ ಗಳನ್ನ ಕೂಡ ನಾವು ಮಾಡಕ್ಕೆ ಟ್ರೈ ಮಾಡೋಣ. ಅದಾದ್ರೆ ಇದಂತೂ ಗೊತ್ತಿದೆ ನಿಮಗೆ, ಏನದು sin theta is equal to 1 over cosecant theta. ಅದೇ ರೀತಿಯಾಗಿ cos theta is equal to 1 over secant theta, tan theta equal to 1 over cot theta. ಇವಕ್ಕೂ trigonometric identities ಅಂತಾರೆ, but these are called inverse trigonometric identities. ಏನಂತ ಕರೀತಾರೆ ಇವಕ್ಕೆ? inverse trigonometric identities. inverse ಅಂದ್ರೆ ಏನು ಗೊತ್ತಾ? inverse ಅಂದ್ರೆ ಉಲ್ಟಾ ಅಂತ ಮೀನಿಂಗ್. ಏನ್ ಹೇಳಿ? inverse ಅಂದ್ರೆ ಉಲ್ಟಾ ಅಂದ್ರೆ ನಮ್ಗೆ sin theta ಗೊತ್ತಿದ್ರೆ cosecant theta ಗೊತ್ತಾಗ್ಬಿಡುತ್ತೆ, ಅದ್ರ ಉಲ್ಟಾ ಎಕ್ಸಾಕ್ಟ್ಲಿ. ಇದನ್ನ ನಾನು ಹೆಂಗ್ ಬರೀಬಹುದು? cosecant theta is equal to 1 over sin theta ಹಂಗೂ ಬರೀಬಹುದು ನಾನು. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್? ಈ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂದ್ರೆ ಇದ್ದೇ ಇದೆ, ಮತ್ತೆ ಬೇರೆ ಬೇರೆ ಬರುತ್ತೆ. ಬಟ್ ಈಗ ಸದ್ಯಕ್ಕೆ ಇವು ಮೂರನ್ನ ಸಿಲೆಬಸ್ ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕೊಟ್ಟಿದ್ದಾರೆ. ಅವು ಹೆಂಗ್ ಬಂದ್ವು ಅದನ್ನ ನೋಡೋಣ, ಆಮೇಲೆ ನ್ಯೂಮರಿಕಲ್ಸ್ ಗಳನ್ನ ಮಾಡಕ್ಕೆ ಟ್ರೈ ಮಾಡೋಣ. ಓಕೆ, ಐ ಹೋಪ್ ಎವ್ರಿಬಡಿ ಇಸ್ ರೆಡಿ. ಎಲ್ಲರೂ ರೆಡಿ ಆಗಿದ್ದೀರಾ? ಪೆನ್ ಮತ್ತೆ ನೋಟ್ಬುಕ್ ಅನ್ನ ತಗೊಂಡ್ಬಿಟ್ಟು ಎಲ್ಲ ನೋಟ್ಸ್ ಗಳನ್ನ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಆಸ್ ಯೂಶುವಲ್ ಆಗಿ ನಾನು ಅನ್ಕೊಳ್ತಾ ಇದ್ದೀನಿ. ಓಕೆ, ಸೊ ಅದನ್ನೇ ಪ್ರೂವ್ ಮಾಡಕ್ಕೆ ಶುರು ಮಾಡೋಣ. Now let us consider, ನೋಡಿ ಹೆಂಗ್ ಬಂತು ಅಂತ. ಒಂದು ಟ್ರಯಾಂಗಲ್ ಅನ್ನ ಕನ್ಸಿಡರ್ ಮಾಡೋಣ ಇಲ್ಲಿ. Let us consider one triangle like this. Okay, let me name it as A B C. ABC ಇದ್ರೆ ಒಂದು ಟ್ರಯಾಂಗಲ್ ಇದೆ, ಕರೆಕ್ಟ್? ಓಕೆ, ಸೊ ಇಲ್ಲಿ B ಅಲ್ಲಿ ಏನಿದೆ 90 ಡಿಗ್ರಿ ಇದೆ. ಸೊ ಆಂಗಲ್ B is equal to ಏನಾಗುತ್ತೆ? 90 ಡಿಗ್ರಿ. ಅದಂತೂ ಗೊತ್ತಿದೆ. ನಿಮಗೆ ಪೈಥಾಗೋರಸ್ ಅಂಕಲ್ ಹೇಳಿದಾರಲ್ಲ, ಏನಂತ ಹೇಳಿದ್ದಾರೆ? AB square plus BC square is equal to AC square ಅಂತ ಹೇಳಿದ್ದಾರೆ. Yes or no? ಏನಿದೆ ಅದು? AB square is equal to AB square plus BC square is equal to AC square ಅಂತ ಗೊತ್ತಿದೆಯೋ ಗೊತ್ತಿಲ್ವೋ? ಇದು AB square plus BC square is equal to AC square, ಕರೆಕ್ಟ್? ಓಕೆ, ಹೆಂಗಿದು? ಯಾರ ಪ್ರಕಾರ ಇದು? ಅಕಾರ್ಡಿಂಗ್ ಟು ಪೈಥಾಗೋರಸ್ ಥಿಯರಮ್. ಇದನ್ನ ಬರ್ಕೊಡ್ತೀವಿ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಡಿವೈಡ್ LHS and RHS by AC square ಅಂತ ಮಾಡ್ತೀನಿ. ಏನ್ ಮಾಡ್ತೀನಿ ನಾನು? AC square ಇದೆ, ಇದನ್ನ LHS ಮತ್ತೆ RHS ಡಿವೈಡ್ ಮಾಡ್ತೀನಿ. ಯಾಕೆ ಡಿವೈಡ್ ಮಾಡ್ತೀನಿ ಅಂತ ನೋಡಿ. ಡಿವೈಡ್ ಮಾಡಿದ್ರೆ ಏನು ಪರವಾಗಿಲ್ಲಲ್ಲ. ಈಗ x equal to y ಇದೆ, ಸೊ ಈ ಕಡೆ ನಾನು ಡಿವೈಡೆಡ್ ಬೈ 2 ಮಾಡಿದ್ರೆ, ಈ ಕಡೆ ಡಿವೈಡೆಡ್ ಬೈ 2 ಮಾಡಿದ್ರೆ ಏನಾದ್ರು ವ್ಯಾಲ್ಯೂ ಚೇಂಜ್ ಆಗುತ್ತಾ? ಏನ್ ಚೇಂಜ್ ಆಗುತ್ತಲ್ಲ, ಸೇಮ್ ಉಳಿದಿದೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್? ಅದೇ ರೀತಿಯಾಗಿ x plus y is equal to z ಇದ್ರೆ ಇಲ್ಲೂ ಕೂಡ ಡಿವೈಡೆಡ್ ಬೈ 2 ಮಾಡ್ತೀನಿ, ಇಲ್ಲೂ ಕೂಡ ಡಿವೈಡೆಡ್ ಬೈ 2 ಮಾಡ್ತೀನಿ. ಏನಾದರೂ ವ್ಯಾಲ್ಯೂ ಚೇಂಜ್ ಆಗುತ್ತಾ? ಏನು ಚೇಂಜ್ ಆಗೋದಿಲ್ಲ. ಹೆಂಗಿರುತ್ತೆ ಕಾನ್ಸೆಪ್ಟ್ ಅದೇ ರೀತಿಯಾಗಿ ಉಳಿಯುತ್ತೆ. ಸೊ ಡಿವೈಡ್ LHS and RHS by AC square ಅಂತೀನಾ, ಅಂದ ತಕ್ಷಣ ಏನಾಗುತ್ತದು? AB square divided by AC square. AB square divided by AC square ಆಯ್ತು. ಪ್ಲಸ್ ನೆಕ್ಸ್ಟ್ BC square ಇದೆಯಾ, ಡಿವೈಡೆಡ್ ಬೈ ಇದಕ್ಕೆ ಏನ್ ಮಾಡ್ತೀನಿ? AC square. ಇದಕ್ಕೆ ಟೋಟಲ್ ಆಗಿ ಡಿವೈಡ್ ಮಾಡಿದ್ರೆ ಇದಕ್ಕೆ ಸಪರೇಟ್ ಆಗಿ ಡಿವೈಡ್ ಮಾಡಿದಂಗೆ, ಇದಕ್ಕೆ ಸಪರೇಟ್ ಆಗಿ ಡಿವೈಡ್ ಮಾಡಿದಂಗೆ ಅದಕ್ಕೆ ಸಪರೇಟ್ ಆಗಿ ಬರೆದು ಬಿಟ್ಟಿದ್ದೀನಿ. ಈಸ್ ಈಕ್ವಲ್ ಟು ಏನಾಗುತ್ತಿದ್ದು? AC square divided by AC square, ಕರೆಕ್ಟ್? ಇದನ್ನ ನಾನು ಹೆಂಗ್ ಬರೀಬಹುದು ನೋಡಿ. ಕ್ಯಾನ್ ಐ ರೈಟ್ ಇಟ್ ಆಸ್ AB divided by AC whole square, ಸ್ಕ್ವೇರ್ ಇದೆ ಹೋಲ್ ಸ್ಕ್ವೇರ್ ಬರ್ತಿದ್ದೀನಿ, ಪ್ಲಸ್ BC divided by AC whole square. ಓಕೆ, is equal to AC square ಕ್ಯಾನ್ಸಲ್ ಆಗಿ 1 ಬಂದಿಲ್ಲ. ನೆಕ್ಸ್ಟ್ ಅಬ್ಸರ್ವ್ ಮಾಡಿ, AB divided by AC ಅಂದ್ರೆ ಏನು ನೋಡಿ? AB divided by AC ಈ ಆಂಗಲ್ ಇಂದ ಕನ್ಸಿಡರ್ ಮಾಡ್ಕೊಂಡ್ರೆ ದಿಸ್ ಆಂಗಲ್ C ಅಂದ್ರೆ AB divided by AC ಅಂದ್ರೆ ಏನಾಗುತ್ತೆ? ಇದು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಆಗುತ್ತೆ. sin C is equal to ಏನು ಬರುತ್ತೆ ಹೇಳಿಬಹುದು ಮಕ್ಕಳೇ? sin C is equal to ಬರೆದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಪೋಸಿಟ್ ಅಂದ್ರೆ ಏನಿದೆ? AB divided by ಹೈಪೋಟೆನಸ್ ಅಂದ್ರೆ ಏನಿದೆ? AC. ಸೊ AB by AC ಅಂದ್ರೆ ನಾನು ಏನಂತ ಬರೀಬಹುದು ಇಲ್ಲಿ? sin C ಅಂತ ಬರೀಬಹುದಾ? sin C.
ಆಮೇಲೆ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್. ಈ ರೀತಿಯಾಗಿ ಹೋಲ್ ಸ್ಕ್ವೇರ್ ಬರೆದ್ರು ಒಂದೇ ಮೀನಿಂಗ್, ಹಿಂಗ್ ಬರೆದ್ರು ಒಂದೇ ಮೀನಿಂಗ್. ಆ ಹೋಲ್ ಸ್ಕ್ವೇರ್ ಬದಲಿಗೆ ಒಳಗಡೆ ಸ್ಕ್ವೇರ್ ಬರೆದ್ರು ಅದೇ ಮೀನಿಂಗ್ ಆಗುತ್ತೆ, sin ಸ್ಕ್ವೇರ್ c ಅಂತ. ಬಟ್ ಸದ್ಯಕ್ಕೆ sin c ಹೋಲ್ ಸ್ಕ್ವೇರ್ ಅಂತ ಇರಲಿ. ಪ್ಲಸ್ BC ಡಿವೈಡೆಡ್ ಬೈ AC ಇದೆ. ಸೊ BC ಡಿವೈಡೆಡ್ ಬೈ AC ಈ ಆಂಗಲ್ ಪ್ರಕಾರ ನೋಡಿದ್ರೆ cos c is equal to ಏನಾಗುತ್ತೆ ಹೇಳಿ? cos c is equal to adjacent divided by hypotenuse ಅಂದ್ರೆ ಏನಾಯ್ತು? BC divided by AC ಆಯ್ತು. BC by AC ಅಂದ್ರೆ ಏನಾಗುತ್ತೆ? ಇದು cos c ಆಗುತ್ತೆ. cos c whole square is equal to 1. Are you understanding my point? What I'm trying to say? ನೋಡಿ ಈಸಿ ಆಗಿ ಬಂತು. ಆ sin c whole square ಇದೆಲ್ಲ ಅದನ್ನ ಹೆಂಗ್ ಬರೀಬಹುದು ನಾನು? sin square c plus cos c whole square ಅಂದ್ರೆ ಏನಂತ ಬರೀಬಹುದು? cos square c is equal to 1. ನೋಡಿ ಅಬ್ಸರ್ವ್ ಮಾಡಿ ಇದನ್ನ. ಅಬ್ಸರ್ವ್ ಮಾಡಿ ನಾನು ಏನು ಬರ್ತಿದ್ದೀನಿ ಅಂತ ಹೇಳಿ. ಒಂದ್ ವೇಳೆ ಏನಾದ್ರೂ ಈ ಆಂಗಲ್ಗಳು ಸಿ ಸಿ ಅಂತ ಸೇಮ್ ಇದೆಲ್ಲ, ಸೇಮ್ ಆಂಗಲ್ ಇದ್ರೆ sin square c plus cos square c is equal to ಏನಾಗುತ್ತೆ? 1 ವ್ಯಾಲ್ಯೂ ಹೋಗುತ್ತೆ. ಇದನ್ನೇ ಜನರಲ್ ಟರ್ಮ್ ಆಗಿ ನಾನು ಹೆಂಗ್ ಬರೀಬಹುದು? sin square theta plus cos square theta is equal to 1 ಅಂತ ನಾನು ಬರೆದ್ಬಿಡಬಹುದು. ಇದು ಒಂದನೇ ಐಡೆಂಟಿಟಿ ಬಂದಿಲ್ಲ. ಚೆಕ್ ಮಾಡ್ತಿರ ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನ ತಗೊಂಡು theta is equal to 30 ಡಿಗ್ರಿ ಚೆಕ್ ಮಾಡೋಣ. theta is equal to ಎಷ್ಟು ಚೆಕ್ ಮಾಡೋಣ? 30 ಡಿಗ್ರಿ. ಇಲ್ಲಿ ನೋಡಿ ಇದೇ ಫಾರ್ಮುಲಾ ಚೆಕ್ ಮಾಡಬೇಕಲ್ಲ, ಹಿಂಗ್ ಮಾಡಿದಾಗ ನನಗೆ 1 ಬರಬೇಕು. LHS ಚೆಕ್ ಮಾಡೋಣ. LHS ಚೆಕ್ ಮಾಡಿ ಏನೇನಾಗುತ್ತೆ ಅಂತ ಹೇಳಿ? sin square 30 ಡಿಗ್ರಿ plus cos square 30 ಡಿಗ್ರಿ ಮಾಡೋಣ. sin 30 ಅಂದ್ರೆ ಎಷ್ಟು? 1/2 ಹೋಲ್ ಸ್ಕ್ವೇರ್ ಅಂದ್ರೆ ಪ್ಲಸ್ cos 30 ಅಂದ್ರೆ sin 60 ಅಂದ್ರೆ √3/2 ಹೋಲ್ ಸ್ಕ್ವೇರ್. ಹೇಳ್ಕೊಟ್ಟಿದ್ದಲ್ಲ cos 30 ಅಂದ್ರೆ ಏನೇನು ಮಾಡ್ಕೋಬೇಕು? sin 60 √3/2. ಸೊ ಎಲ್ಲ ಸೇರ್ಕೊಂಡು ಏನಾಯ್ತು? 1/4 ಪ್ಲಸ್ √3/2 ಹೋಲ್ ಸ್ಕ್ವೇರ್ ಅಂದ್ರೆ √3 ಹೋಲ್ ಸ್ಕ್ವೇರ್ ಅಂದ್ರೆ 3 ಆಯ್ತು, ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದ್ರೆ 4 ಆಯ್ತು. ಸೊ 1 + 3 4/4 ಅಂದ್ರೆ ಕ್ಯಾನ್ಸಲ್ ಆಗಿ 1 ಬಂತು. ಸೊ 1 ಅಂತ ಅಲ್ಲೇ ಇದೆ. sin square theta plus cos square theta equal to 1. Are you understanding my point? ಅದೇ ರೀತಿಯಾಗಿ ನೀವು ಏನಾದರೂ theta is equal to 0 ಡಿಗ್ರಿ ಕೂಡ ಕನ್ಸಿಡರ್ ಮಾಡ್ರಿ. 0 ಡಿಗ್ರಿಗೆ ಮಾಡಿದಾಗ sin square 0 plus cos square 0. sin square 0 ಅಂದ್ರೆ ಏನಾಗುತ್ತೆ? sin 0 ಅಂದ್ರೆ 0, ಸೊ ಹೋಲ್ ಸ್ಕ್ವೇರ್, ಪ್ಲಸ್ cos 0 ಅಂದ್ರೆ 1 ಸ್ಕ್ವೇರ್. ಸೊ 0 + 1 ಅಂದ್ರೆ ಏನಾಗುತ್ತೆ? 1 ಬಂತು. ಅದೇ ಆನ್ಸರ್, ಅಲ್ಲೂ ಕೂಡ 1 ಇದೆ. ಓಕೆ, ಯಾವ್ದು ಬೇಕಾದ ಆಂಗಲ್ ತಗೊಳ್ಳಿ. ಈ theta ಇದೆಯಲ್ಲ, ವಾಟ್ ಎವರ್ theta is there, this should be greater than or equal to 0. ಈ ಕಂಡೀಷನ್ ಬಿಟ್ಬಿಡಿ, ಕಂಡೀಷನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಬಟ್ ಲೆಸ್ ದನ್ ಆರ್ ಈಕ್ವಲ್ ಟು 90 ಡಿಗ್ರಿ ಈ ಕಂಡೀಷನ್ ಇದೆ ಒಂದು. ಯಾಕಂದ್ರೆ ಟ್ಯಾನ್ ಅಲ್ಲೆಲ್ಲ ಬಂದಾಗ ಸ್ವಲ್ಪ ಡೆಫಿನೇಷನ್ ಬರೋದಿಲ್ಲ, ಅದಕ್ಕೋಸ್ಕರ ಈ ಕಂಡೀಷನ್ ಮಾಡಿದ್ದಾರೆ. ಈ ಕಂಡೀಷನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಈಗ ಸದ್ಯಕ್ಕೆ ಇಲ್ಲ. ಈಗ ಸದ್ಯಕ್ಕೆ ನೀವು ನೆನ್ಪಿಡಬೇಕಾಗಿದ್ದೇನೋ sin square theta plus cos square theta is equal to 1. ಏನ್ ಹೇಳಿ ಮುದ್ದು ಮಕ್ಕಳೇ? ಒಂದೇ ಫಾರ್ಮುಲಾ ನೀಟಾಗಿ ಹೇಳ್ತಾರೆ ಎಲ್ಲರೂ. ಏನದು? sin square theta plus cos square theta is equal to 1. ಈ ರೀತಿಯಾಗಿ ನೀವು ನೆನಪಿಡಬೇಕು. ಈಗ ಏನಾದ್ರು ನಿಮ್ಗೆ ಹೆಂಗ್ ಕೊಟ್ಟರು ಅನ್ಕೊಳ್ಳಿ, ಏನ್ ಕೊಡ್ತಾರೆ? sin theta is equal to 3/5. ಓಕೆ, cos theta is equal to question mark. ಈ ರೀತಿಯಾಗಿ ಕೊಟ್ಟರು. ಕೊಟ್ಟಾಗ ನೀವು ಮೊದಲು ಏನ್ ಮಾಡ್ತಾ ಇದ್ರಿ? sin theta ಅಂದ್ರೆ ಈ ರೀತಿಯಾಗಿ ತಗೊಳ್ತಾ ಇದ್ರಿ, ತಗೊಂಡಿದ್ರೆ theta ಅಂತ ಇದ್ರಿ. ಇದು theta ಅಂದ್ರೆ sin theta ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಇದಕ್ಕೆ 3k ಅಂತ ಇದ್ರಿ, ಇದಕ್ಕೆ 5k ಅಂತ ಇದ್ರಿ. ಆಮೇಲೆ ಇದನ್ನ ಕಂಡು ಹಿಡಿತಾ ಇದ್ರಿ, ಕಂಡು ಹಿಡಿದು cos theta ಕಂಡು ಹಿಡಿತಾ ಇದ್ರಿ. ಹಂಗ್ ಮಾಡಂಗಿಲ್ಲ. ಇನ್ಮೇಲಿಂದ ಏನ್ ಮಾಡೋದು? ನಮ್ಗೆ ಐಡೆಂಟಿಟಿ ಗೊತ್ತಿದೆ. ಏನದು? sin square theta plus cos square theta is equal to 1 ಅಂತ ಗೊತ್ತಿದೆ. ಬಟ್ ನಮಗೆ sin theta ಕೊಟ್ಟಿದ್ದಾರೆ. sin theta ಅಂದ್ರೆ ಏನಿದೆ? 3/5 ಇದೆ, ಅದಕ್ಕೆ ಹೋಲ್ ಸ್ಕ್ವೇರ್ ಮಾಡ್ತೀವಿ. ಪ್ಲಸ್ cos square theta is equal to ಏನಾಗುತ್ತೆ? 1. ಸೊ 3/5 ಹೋಲ್ ಸ್ಕ್ವೇರ್ ಅಂದ್ರೆ 9/25 ಪ್ಲಸ್ cos square theta is equal to 1 ಆಯ್ತು. ಸೊ ಮುಂದೆ ಹೋಗಿ ಏನಾಗುತ್ತೆ? cos square theta is equal to ಹೇಳಿ ಬಂದ ಮಕ್ಕಳೇ. ಸೊ 1/9/25 ಕರೆಕ್ಟ್. ಸೊ ಮುಂದೆ ಹೋದ ತಕ್ಷಣ LCM is going to be 25. then 125 sir, so 25 1s are 25 minus 9 ಅಂದ್ರೆ ಏನು ಬರುತ್ತೆ? 16. so cos square theta is equal to ಬಂತು 16/25 ಬಂತು. ಅದೇ ರೀತಿಯಾಗಿ cos theta is equal to ಏನಾಗುತ್ತೆ? cos theta is going to be √16/25. so ಏನು ಬಂತು? 4/5 ಬಂತು. ಕರೆಕ್ಟ್ ಬೇಕಾದ್ರೆ ಮಾಡಿ ನೋಡಿ. ಇದು 3k ಇದೆ, 3 ಇದೆ, 5 ಇದೆ, ಏನಾಗುತ್ತೆ? 4. ಸೊ cos theta is equal to ಏನಾಗುತ್ತೆ? 4k ಬರುತ್ತೆ ಇಲ್ಲಿ. ಸೊ 4k ಬಂದ್ರೆ 4k/5k, k ಕ್ಯಾನ್ಸಲ್ ಆಗಿ ಬಂತು 4/5. ಇಲ್ಲೂ ಕೂಡ 4/5 ಬಂದಿದೆ. ನೀವು ಹೇಗೆ ಮಾಡಿದ್ರು ಓಕೆ, ಅಥವಾ ಈ ರೀತಿ ಐಡೆಂಟಿಟಿ ಇಂದ ಯೂಸ್ ಮಾಡಿದ್ರು ಕೂಡ ಓಕೆ. ಸೊ ಇಲ್ಲಂತೂ ಏನಾಗಿದೆ? ಸಿಂಪಲ್ ಆಗಿದೆ, ಮಾಡಿದ್ದೀರಾ. ಬಟ್ ಮುಂದೆ ಹೋದಾಗ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಆಗುತ್ತೆ, ಪ್ರೂವ್ ಮಾಡಕ್ ಕೇಳ್ತಾರೆ. ಅವಾಗ ಐಡೆಂಟಿಟಿಗಳನ್ನ ನಿಮಗೆ ರೆಕಗ್ನೈಸ್ ಮಾಡಕ್ಕೆ ಬರಬೇಕು. ಸೊ ಈಗ ಸದ್ಯಕ್ಕೆ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ನಿಮಗೆ? ಒಂದನೇ ಐಡೆಂಟಿಟಿ ಎಲ್ಲರೂ ನೆನಪಿಡಿತೀರ ಅದನ್ನ. ಏನದು? sin square theta plus cos square theta is equal to 1. ಹೇಳಿ ಇನ್ನೊಂದ್ಸರಿ. ಏನದು? sin square theta plus cos square theta is equal to
1. ಓಕೆ ಫೈನ್. ಸೊ ಎರಡನೇ ಐಡೆಂಟಿಟಿ ಹೋಗೋಣ. ಎರಡನೇ ಐಡೆಂಟಿಟಿ ಏನಿದೆ ಅಂತ ಹೇಳಿ ನೋಡೋಕೆ ಶುರು ಮಾಡೋಣ. ಮತ್ತೆ ಈ ಕಡೆ ತಳಿಸಲ ಇದನ್ನ, ಈ ಕಡೆ ತಳಿಸ್ಬಿಡ್ತೀನಿ ಇದನ್ನ. ಆಸ್ ಯೂಶುವಲ್ ಏನಿತ್ತು ಇದನ್ನ ಅಳಿಸಿ ಮುಂದಿನ ಐಡೆಂಟಿಟಿ ನೀವು ಈಸಿಯಾಗಿ ಮಾಡ್ತೀರಾ. ಮತ್ತೆ ಪೈಥಾಗೋರಸ್ ಏನದು ab ಸ್ಕ್ವೇರ್ ಪ್ಲಸ್ bc ಸ್ಕ್ವೇರ್ ಇಸ್ ಈಕ್ವಲ್ ಟು ac ಸ್ಕ್ವೇರ್ ಅಂತ ನಿಮ್ಗೆ ಆಸ್ ಯೂಶುವಲ್ ಗೊತ್ತಿದೆ. ab ಸ್ಕ್ವೇರ್ ಪ್ಲಸ್ bc ಸ್ಕ್ವೇರ್ ಈಕ್ವಲ್ ಟು ac ಸ್ಕ್ವೇರ್ ಅಂತ. ಕರೆಕ್ಟಾ? ಓಕೆ. ನಾನೇನಂತೀನಿ ಈಗ divide LHS and RHS, divide LHS and RHS by BC square ಅಂತೀನಿ. BC square ಸುಮ್ಮನೆ ಅಂತ ಇದೀನಿ ಮುದ್ದು ಮಕ್ಕಳೇ. ಓಕೆ. ಸೊ ಏನಾಗುತ್ತೆ ಚೆಕ್ ಮಾಡಿ ಈಗ. ಹೇಳಿ AB square divided by BC square plus BC square divided by BC square is equal to AC square divided by BC square. ಓಕೆ. ಸ್ಕ್ವೇರ್ ಅಂದ್ರೆ ಹೋಲ್ ಇದೆ ನಿಮಗೆ ಗೊತ್ತಿದೆ, ಮತ್ತೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಈಗ ಸದ್ಯಕ್ಕೆ. AB by BC, AB divided by BC, AB by BC ಅಂದ್ರೆ ಏನಾಗುತ್ತೆ ಹೇಳಿ ಅಪೋಸಿಟ್ ಡಿವೈಡೆಡ್ ಬೈ adjacent. ಅಂದ್ರೆ tan C is equal to ಏನಾಗುತ್ತೆ ಹೇಳಿ ಅಪೋಸಿಟ್ ಡಿವೈಡೆಡ್ ಬೈ adjacent. ಅಂದ್ರೆ AB by BC ಅಂದ್ರೆ ಏನಾಗುತ್ತೆ tan C ಆಗುತ್ತೆ. ಬಟ್ ಹೋಲ್ ಸ್ಕ್ವೇರ್ ಇದ್ರೆ ಏನಂತ ಬರೀತೀನಿ tan square C ಅಂತ ಬರೀತೀನಿ. tan square C ಅಂತ ಬರೀಬೋದಾ ಇಲ್ಲ. ಪ್ಲಸ್ BC square ಕ್ಯಾನ್ಸಲ್ ಆಯ್ತು 1 ಬಂತು is equal to ಗೊತ್ತಾಯ್ತಾ ಇಲ್ಲ ಅದು AB by BC ಹೋಲ್ ಸ್ಕ್ವೇರ್ ಆಗೋದು. ಸ್ಕ್ವೇರ್ ಇದ್ರೆ ಹೋಲ್ ಸ್ಕ್ವೇರ್. ಬಟ್ AB by BC ಅಂದ್ರೆ ಏನಿದೆ tan C ಇದೆ, ಅದಕ್ಕೆ ಹೋಲ್ ಸ್ಕ್ವೇರ್ ಅಂದ್ರೆ tan square C ಆಯ್ತು ಪ್ಲಸ್ 1 is equal to AC by BC AC divided by BC hypotenuse divided by adjacent by hypotenuse ಅಂದ್ರೆ ಏನಿತ್ತು cos ಇತ್ತು. cos C is equal to ಏನಾಗಿತ್ತು cos C is equal to adjacent divided by hypotenuse AC ಆಗಿತ್ತು. ಬಟ್ secant C ಅದರ ಉಲ್ಟಾ ಅಂದ್ರೆ ಏನು AC by BC hypotenuse divided by adjacent. ಕರೆಕ್ಟ್ ಆ ಮುದ್ದು ಮಕ್ಕಳೇ? secant C ಬಗ್ಗೆ ಅದೇ ಇದೆ ಇಲ್ಲಿ. AC divided by BC ಇದೆ ಮತ್ತೆ ಹೋಲ್ ಸ್ಕ್ವೇರ್ ಇದೆ. ಅಂದ್ರೆ secant C ಬರುತ್ತೆ ಅಂದ್ರೆ ಏನಾಯ್ತು secant square C ಆಯ್ತು. secant square C ಅಂದ್ರೆ ಇದನ್ನ ಉಲ್ಟಾ ಮಾಡಿ ಬರೀತೀನಿ ಹೆಂಗಂದ್ರೆ 1 plus tan square C is equal to secant square C. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ನಾನು ಏನು ಬರ್ತಿದ್ದೆ ಮೊದಲು ಜನರಲ್ ಫಾರ್ಮ್ ಅಲ್ಲಿ 1 plus tan square theta is equal to ಏನಾಗುತ್ತೆ secant square theta. 1 plus tan square theta is equal to secant square theta ಜನರಲ್ ಫಾರ್ಮ್ ಅಲ್ಲಿ ಬರೀತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ವೆರಿ ಇಂಪಾರ್ಟೆಂಟ್ ಐಡೆಂಟಿಟಿ. ಗೊತ್ತಾಯ್ತಾ? ಈಗ ಏನಾದರೂ ನಿಮಗೆ tan theta is equal to 1/2 ಅಂದಿದ್ದಾರೆ ಅನ್ಕೊಳ್ಳಿ. tan theta is equal to 1/2 ಅಂದಿದ್ದಾರೆ. secant theta is equal to question mark. ಜಾಸ್ತಿ ತಲೆ ಕೆಡಿಸ್ಕೊಳ್ಳಂಗೆ ಇಲ್ಲ ಈ ಸರಿ. tan theta ಅಂದ್ರೆ ಮತ್ತೆ sin theta by cos theta ಹೋಗಿ ಮತ್ತೊಂದು sin theta ಹೋಗಿ ಮತ್ತೆ ಬೇಕಾದ್ರೆ ಟ್ರಯಾಂಗಲ್ ತೆಗೆದು tan theta ಅಂದ್ರೆ ಹೆಂಗ್ ಮಾಡ್ತಾ ಇದ್ರಿ ಇವಾಗ? tan ಅಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ adjacent. ಇದು 1k ಆಗುತ್ತೆ, ಇದು 2k ಆಗುತ್ತೆ. ಆಮೇಲೆ ಹೋಗಿ ರೂಟ್ ಮಾಡಿ 1k ಸ್ಕ್ವೇರ್ ಪ್ಲಸ್ 2k ಹೋಲ್ ಸ್ಕ್ವೇರ್ ಮಾಡಿ ಇದನ್ನ ಕಂಡುಹಿಡಿದು secant theta ಕಂಡುಹಿಡಿತಾ ಇದ್ರಿ. ಬಟ್ ಈ ಸರಿ ಹಂಗ್ ಮಾಡಂಗಿಲ್ಲ ಮುದ್ದು ಮಕ್ಕಳೇ, ಯಾಕಂದ್ರೆ ಫಾರ್ಮುಲಾ ಡೈರೆಕ್ಟ್ ಆಗಿ ಬಂದಿದೆ ಇಲ್ಲಿ. ಪ್ರೂವ್ ಮಾಡಿ ತೋರಿಸಿದೆ ನಾನು ನಿಮಗೆ. ಅದಕ್ಕೋಸ್ಕರ ಈ ಫಾರ್ಮುಲಾ ಪ್ರಕಾರ ಹೋಗ್ತೀರಾ. ಸೊ ಏನಿದೆ ಫಾರ್ಮುಲಾ 1 plus tan square theta is equal to secant square theta ಅಂತ ಹೇಳಿ. ಕರೆಕ್ಟಾ? ಓಕೆ ಫೈನ್. ಸೊ 1 plus tan theta ಅಂದ್ರೆ ಕೊಟ್ಟಿದ್ದಾರೆ. tan theta ಅಂದ್ರೆ ಏನು ಕೊಟ್ಟಿದ್ದಾರೆ 1/2 ಹೋಲ್ ಸ್ಕ್ವೇರ್ is equal to ಏನಿದೆ secant square theta. ಮುಂದೆ ಹೋಗಿ 1 plus 1 divided by 4 is equal to ಏನಾಗುತ್ತದೆ secant square theta. ಓಕೆ. ಸೊ ಮುಂದೆ ಹೋಗಿ ಈ ರೀತಿ ಬಂತ 4 ಇದೆ ಇಲ್ಲಿ. 4 ಇದೆ ಅಂದ್ರೆ 1 4s 4 1s. ಸೊ 4 plus 1 5. So 5/4 is equal to secant square theta. But I am not interested in secant square theta. I am interested in secant theta. So secant theta is equal to ಏನಾಗುತ್ತೆ under root 5 divided by 4. under root 5/4 ಆಗುತ್ತೆ. under root 5 ಅಂದ್ರೆ ಆಸ್ ಇರುತ್ತೆ root 4 ಅಂದ್ರೆ 2 ಆಗುತ್ತೆ. ಸೊ root 5 divided by 2. ಇದು ಪ್ಲಸ್ ಮೈನಸ್ ಎರಡು ಆನ್ಸರ್ ಬರ್ತಾವೆ ಇಲ್ಲಿ ಪ್ಲಸ್ ಮೈನಸ್ ಅಂತ. ಬಟ್ ಮೈನಸ್ ತೆಗಿತೀವಿ ಯಾಕಂದ್ರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕೆನಾಟ್ ಬಿ ನೆಗೆಟಿವ್ ಇರಕ್ಕೆ ಸಾಧ್ಯ ಇಲ್ಲ. ಇದು ಎರಡು ಆನ್ಸರ್ ಪ್ಲಸ್ ಮೈನಸ್ ಇದರ ಪ್ರಕಾರ ಸ್ಕ್ವೇರ್ ರೂಟ್ ಪ್ರಕಾರ. ಬಟ್ ಮೈನಸ್ ನಾವು ಕನ್ಸಿಡರ್ ಮಾಡೋದಿಲ್ಲ. ಯಾಕೆ ಕನ್ಸಿಡರ್ ಮಾಡೋದಿಲ್ಲ? ಯಾಕಂದ್ರೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಸ್ಗಳು ನೆಗೆಟಿವ್ ಇರೋದಿಲ್ಲ. ಅದೇ ರೀತಿಯಾಗಿ secant theta ನ ನಾವು ಕಂಡುಹಿಡಿದ್ವಿ. ಓಕೆ. ಈ ಒಂದು ಕ್ವೆಶ್ಚನ್ ಕೊಡ್ತೀನಿ ನಿಮ್ಗೆ ರಿಯಲ್ ಆಗಿ ಅರ್ಥ ಆಗಿದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ ನೀವು ನೋಡಿ ಕಂಡುಹಿಡಿದೆ ಅದನ್ನ ನಾನು ಕೊಡ್ತೀನಿ ನೋಡಿ ಈ ರೀತಿಯಾಗಿ. ಹೆಂಗಂದ್ರೆ ಈಗ ಏನ್ ಕೊಡ್ತೀನಿ ಅಂದ್ರೆ tan theta is equal to 1/√3. tan theta is equal to 1/√3 ಅಂತಿದೆ. 1 divided by √3. ಈಗ ಏನ್ ಕೇಳಿದಾರೆ ಅಂದ್ರೆ cos theta is equal to question mark ಅಂತ ಕೇಳಿದ್ದಾರೆ. ಸರ್ tan ಮತ್ತೆ cos ಅನ್ನ ಲಿಂಕ್ ಮಾಡುವಂತ ಯಾವುದೇ ಈಕ್ವೇಷನ್ ಇಲ್ಲ. ಬಟ್ tan ಮತ್ತೆ secant ಅನ್ನ ಲಿಂಕ್ ಮಾಡುವಂತ ಈಕ್ವೇಷನ್ ಇದಾವೆ. ಏನ್ ಹೇಳಿ
ಟ್ಯಾನ್ ಥೀಟಾ ಮತ್ತೆ ಸೀಕೆಂಟ್ ಥೀಟಾ ಲಿಂಕ್ ಮಾಡೋ ಈಕ್ವೇಶನ್ ಇದೆ. ಟ್ಯಾನ್ ಥೀಟಾ ಅಂದ್ರೆ ಏನ್ ಕಂಡು ಹಿಡಿಯಬಹುದು? ಸೀಕೆಂಟ್ ಥೀಟಾ. ಸೀಕೆಂಟ್ ಥೀಟಾ ಕಂಡು ಹಿಡಿದ್ಬಿಟ್ರೆ ಉಲ್ಟಾ ಮಾಡಿದ್ರೆ ಏನ್ ಬರುತ್ತೆ? ಕಾಸ್ ಥೀಟಾ. ಮುಗಿದೋಯ್ತು. ಏನಿದೆ ಫಾರ್ಮುಲಾ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಏನಿದೆ? ಸೀಕೆಂಟ್ ಸ್ಕ್ವೇರ್ ಥೀಟಾ. ಕರೆಕ್ಟಾ? ಸೊ 1 ಪ್ಲಸ್ ಟ್ಯಾನ್ ಥೀಟಾ ಅಂದ್ರೆ 1 ಡಿವೈಡೆಡ್ ಬೈ ರೂಟ್ 3, ಇದು ಟ್ಯಾನ್ ಸ್ಕ್ವೇರ್ ಅಂದ್ರೆ ಹೋಲ್ ಆಗುತ್ತೆ, ಇಸ್ ಈಕ್ವಲ್ ಟು ಏನಾಯ್ತು? ಸೀಕೆಂಟ್ ಸ್ಕ್ವೇರ್ ಥೀಟಾ. ಸೊ ಎಲ್ಲ ಸೇರ್ಕೊಂಡು 1 ಪ್ಲಸ್ 1 ಓವರ್ 3 ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಬಂತು. ಕರೆಕ್ಟಾ? ಸೊ ಈ ಕಡೆ 1 ಬಂದಿದೆ, ಸೊ ಎಲ್ಸಿಎಂ ಇಸ್ 3. ಸೊ 1 3s are 3 1s are, ಸೊ 3 plus 1 ಅಂದ್ರೆ 4 ಆಯ್ತು. ಸೊ ದಟ್ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಆಯ್ತು. ಬಟ್ ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ? ಅಂಡರ್ ರೂಟ್ 4 ಡಿವೈಡೆಡ್ ಬೈ 3 ಆಯ್ತು. ಅಂಡರ್ ರೂಟ್ 4 ಬೈ 3. ಅಂಡರ್ ರೂಟ್ 4 ಬೈ 3 ಅಂದ್ರೆ ರೂಟ್ 4 ಅಂದ್ರೆ 2 ಡಿವೈಡೆಡ್ ಬೈ ರೂಟ್ 3 ಉಳಿತು. ಏನಿದು? ಸೀಕೆಂಟ್ ಥೀಟಾ ಇದು. ಬಟ್ ಐ ವಾಂಟ್ ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ? ಎಕ್ಸಾಕ್ಟ್ಲಿ ಉಲ್ಟಾ. 1 ಡಿವೈಡೆಡ್ ಬೈ ಸೀಕೆಂಟ್ ಥೀಟಾ ಕಾಸ್ ಥೀಟಾ ಇಸ್ ಈಕ್ವಲ್ ಟು, ಇದು ಕೂಡ ಒಂದು ಐಡೆಂಟಿಟಿ. ಓಕೆ, ಸೊ ಏನಾಗುತ್ತೆ? 1 ಡಿವೈಡೆಡ್ ಬೈ ಸೀಕೆಂಟ್ ಥೀಟಾ ಅಂದ್ರೆ ಏನಿದೆ? 2 ಡಿವೈಡೆಡ್ ಬೈ ರೂಟ್ 3 ಇದೆ, 2 ಡಿವೈಡೆಡ್ ಬೈ ರೂಟ್ 3. ಸೊ ರೂಟ್ 3 ಮೇಲೆ ಹೋಗುತ್ತೆ, ಏನು ಬರುತ್ತೆ? ರೂಟ್ 3 ಡಿವೈಡೆಡ್ ಬೈ 2. ಸೊ ಐ ಗಾಟ್ ಕಾಸ್ ಥೀಟಾ ಇಸ್ ರೂಟ್ 3 ಡಿವೈಡೆಡ್ ಬೈ 2. ಗೊತ್ತಾಯ್ತಾ ಮುದ್ದು ಮಕ್ಕಳೇ? ಇದೇ ರೀತಿಯಾಗಿ ನಾನು ಸಾಕಷ್ಟು ವಿಷಯಗಳನ್ನು ನೋಡಿ, ಇಲ್ಲಿ ಟ್ಯಾನ್ ಥೀಟಾ ಇದೆ, ಆಮೇಲೆ ಇಲ್ಲಿ ಏನು ಬಂದಿದೆ? ಕಾಸ್ ಥೀಟಾ ಬಂದಿದೆ. ಮತ್ತೆ ನಾನು ಏನು ಕಂಡುಹಿಡಿಯಬಹುದು? ಸೈನ್ ಥೀಟಾ ಅನ್ನು ಕಂಡುಹಿಡಿಯಬಹುದು. ಇಫ್ ಒನ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಇಸ್ ಗಿವನ್, ಐ ಕ್ಯಾನ್ ಫೈಂಡ್ ಔಟ್ ಆಲ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಮೊದಲು ಏನ್ ಮಾಡ್ತಾ ಇದ್ರಿ? ನಮಗೆ ಏನಾದ್ರು ಇದನ್ನ ಗೊತ್ತಿದೆ, ಇದನ್ನ ಗೊತ್ತಿದೆ ಅಂದ್ರೆ ಇದನ್ನ ಕಂಡು ಹಿಡ್ಕೊಳ್ತಾ ಇದ್ವಿ. ಇದು ಗೊತ್ತಿದೆ, ಇದು ಗೊತ್ತಿದೆ ನನಗೆ, ಆಮೇಲೆ ಇದನ್ನ ಕಂಡು ಹಿಡ್ಕೊಳ್ತಾ ಇದ್ವಿ. ಇದನ್ನ ಕಂಡು ಹಿಡ್ಕೊಂಡ್ಬಿಟ್ಟು ಎಲ್ಲ ಐಡೆಂಟಿಟೀಸ್ ಕಂಡು ಹಿಡಿತಾ ಇದ್ವಿ. ಬಟ್ ಹಂಗ್ ಮಾಡಂಗಿಲ್ಲ. ಈಗ ಏನ್ ಮಾಡ್ಬೇಕು? ವಿ ಶುಡ್ ಗೋ ಆಸ್ ಪರ್ ದ ಫಾರ್ಮುಲಾ. ಫಾರ್ಮುಲಾ ಹೆಂಗಿದೆ ಅದ್ರ ಪ್ರಕಾರ ಹೋಗಿ ನಾವು ಇಲ್ಲಿವರೆಗೂ ಸ್ಟಡಿ ಮಾಡಬೇಕು. ಇಲ್ಲಿವರೆಗೂ ಎರಡು ಐಡೆಂಟಿಟಿ ಗೊತ್ತಾಗಿದೆ ನಿಮ್ಗೆ. ಯಾವ್ಯಾವ ಐಡೆಂಟಿಟಿ ಅದು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಏನ್ ಹೇಳಿ? ಒಂದೇದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಎರಡನೇದು ಯಾವುದು? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಇಲ್ಲಿ ಬರ್ಕೊಂಡ್ಬಿಡಿ. ಏನದು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಒಂದನೇದು. ಎರಡನೇದು ಯಾವುದು? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಇನ್ನು ಮೂರನೇದಿದೆ, ಅದನ್ನು ಕೂಡ ಮಾಡ್ಬಿಡೋಣ. ಮತ್ತೆ ಪೈಥಾಗೋರಸ್ ಥಿಯರಂ. ಏನದು? AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ is equal to AC ಸ್ಕ್ವೇರ್. ಮೊದಲು ಇದರಿಂದ ಡಿವೈಡ್ ಮಾಡಿದ್ವಿ, ಆಮೇಲೆ ಇದರಿಂದ ಡಿವೈಡ್ ಮಾಡಿದ್ವಿ. ಈಗ ಉಳಿದಿರೋದು ಯಾವುದು? AB ಒಂದೇ. ಅದಕ್ಕೆ ಏನಂತೀನಿ? ಡಿವೈಡ್ LHS and RHS by AB ಸ್ಕ್ವೇರ್ ಅಂತೀನಿ. ಬೈ AB ಸ್ಕ್ವೇರ್ ಅಂದ್ಬಿಡ್ತೀನಿ. ಅಂದ ತಕ್ಷಣ ಏನಾಗುತ್ತೆ ಹೇಳಿ? ಇದು AB ಸ್ಕ್ವೇರ್ ಡಿವೈಡೆಡ್ ಬೈ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಡಿವೈಡೆಡ್ ಬೈ AB ಸ್ಕ್ವೇರ್ is equal to ಏನಾಗುತ್ತೆ ನೆಕ್ಸ್ಟ್? AC ಸ್ಕ್ವೇರ್ ಡಿವೈಡೆಡ್ ಬೈ AB ಸ್ಕ್ವೇರ್. ಕರೆಕ್ಟ್? ಹಾ ಹೇಳಿ ಏನಾಗುತ್ತೆ? ಸೊ AB ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, 1 ಬಂತು, ಪ್ಲಸ್ BC by AB ಡಿವೈಡೆಡ್ ಬೈ AB ಅಂದ್ರೆ ಏನಾಗುತ್ತೆ? adjacent ಡಿವೈಡೆಡ್ ಬೈ ಅಪೋಸಿಟ್ ಅಂದ್ರೆ cot C is equal to ಏನಾಗುತ್ತೆ? adjacent ಅಂದ್ರೆ BC, ಅಪೋಸಿಟ್ ಅಂದ್ರೆ AB. tan ಅಂದ್ರೆ ಗೊತ್ತಲ್ಲ, ಅಪೋಸಿಟ್ ಬೈ ಅಡ್ಜಸೆಂಟ್ ಇತ್ತು. cot ಅಂದ್ರೆ ಏನಾಗುತ್ತೆ? adjacent ಡಿವೈಡೆಡ್ ಬೈ ಅಪೋಸಿಟ್. ಸೊ BC ಬೈ AB ಅಂತ ಬಂದಿದೆ. ಅಂದ್ರೆ ಇದೇನಾಗುತ್ತೆ? cot C ಆಗುತ್ತೆ. ಹೋಲ್ ಸ್ಕ್ವೇರ್ ಇದಕ್ಕೆ cot ಸ್ಕ್ವೇರ್ C is equal to AC ಬೈ AB. ನೋಡಿ, AC ಡಿವೈಡೆಡ್ ಬೈ AB ಅಂದ್ರೆ ಹೈಪೋಟೆನಸ್ ಡಿವೈಡೆಡ್ ಬೈ ಅಪೋಸಿಟ್. ಅಪೋಸಿಟ್ ಬೈ ಹೈಪೋಟೆನಸ್ ಅಂದ್ರೆ ಸೈನ್ ಇತ್ತು. ಸೈನ್ ಸಿ ಅಂದ್ರೆ ಏನು? ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಬಟ್ ಈಗ ಏನಿದೆ? ಹೈಪೋಟೆನಸ್ ಡಿವೈಡೆಡ್ ಬೈ ಅಪೋಸಿಟ್ ಅಂದ್ರೆ ಕೊಸೆಕೆಂಟ್ ಆಗುತ್ತೆ. ಸೈನ್ ಇದು ಉಲ್ಟಾ ಯಾವುದು? ಕೊಸೆಕೆಂಟ್. ಸೊ AC ಬೈ AB ಅಂದ್ರೆ ಕೊಸೆಕೆಂಟ್ C. ಕೊಸೆಕೆಂಟ್ C is equal to ಗೊತ್ತಿದೆಯಲ್ಲ ಮುದ್ದು ಮಕ್ಕಳೇ? ಕೊಸೆಕೆಂಟ್ C ಅಂದ್ರೆ ಸೈನ್ C ಅಂದ್ರೆ ಏನು ಹೇಳಿ? ಅಪೋಸಿಟ್ ಬೈ ಹೈಪೋಟೆನಸ್. ಹೈಪೋಟೆನಸ್ ಬೈ ಅಪೋಸಿಟ್ ಅಂದ್ರೆ ಏನಾಗುತ್ತೆ? ಕೊಸೆಕೆಂಟ್ C. ಸೊ ದಟ್ ಇಸ್ ಈಕ್ವಲ್ ಟು AC ಡಿವೈಡೆಡ್ ಬೈ AB ಆಗುತ್ತೆ. ಸೊ AC ಬೈ AB ಅಂದ್ರೆ ಏನಾಗುತ್ತೆ? ಇದು ಕೊಸೆಕೆಂಟ್ C. ಸ್ಕ್ವೇರ್ ಅದಕ್ಕೆ ಕೊಸೆಕೆಂಟ್ ಸ್ಕ್ವೇರ್ C. ಮುಗಿದೋಯ್ತು. ಮತ್ತೊಂದು ಫಾರ್ಮುಲಾ ಏನದು? 1 ಪ್ಲಸ್ ಕಾಟ್ ಸ್ಕ್ವೇರ್ C is equal to ಕೊಸೆಕೆಂಟ್ ಸ್ಕ್ವೇರ್ C. ಅದನ್ನೇ ಜನರಲ್ ಫಾರ್ಮ್ ಅಲ್ಲಿ ಬರೆದ್ರೆ ಏನಾಗುತ್ತೆ? 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ is equal to 1 plus cot square theta is equal to cosecant square theta. ಮುಗಿದೋಯ್ತು. All these are three identities. ಅದನ್ನ ಇಲ್ಲಿ ಬರೀತೀನಿ. ಏನದು? 1 plus cot square theta is equal to cosecant square theta. ಆರಾಮಾಗಿ ನೆನಪಿಡಬಹುದು. ಹೆಂಗ್ ನೆನಪಿಡ್ತೀರಾ? sin cos tan cosecant secant cot ಈ ರೀತಿ ಇದೆಯಾ? ಸೊ sin square theta plus cos square theta is equal to 1 ಸ್ಕ್ವೇರ್ ಮಾಡಲಾಗ.
1 plus tan square theta is equal to secant square theta. 1 plus cot square theta is equal to cosecant square theta. ಹಿಂಗ್ ನೆನ್ಪಿಟ್ಬಿಡಿ. ಅಥವಾ ನೀವು ಯೂಸ್ ಮಾಡ್ದಂಗ ತಾನೇ ಬರ್ತಾ ಹೋಗುತ್ತದು. ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ. tan ಮತ್ತೆ secant ಉಲ್ಟಾ ಸ್ಕ್ವೇರ್ ಅಲ್ಲಿ. ಆಮೇಲೆ cot ಮತ್ತೆ cosecant ಲಿಂಕ್ ಸ್ಕ್ವೇರ್ ಅಲ್ಲಿ. 1 plus cot square theta equal to cosecant square theta. 1 plus tan square theta is equal to secant square theta. Sin square theta plus cos square theta equal to 1. Okay, so all the very best for all of you. Next video I will bring all the problems to you. Thank you very much. Have a good day.